ಆರ್ ಎಸ್ ಎಸ್ ಏನು ಮುಚ್ಚೋಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ತೀರಿ ಹಾಗಾದರೆ ದೇಶದ ಜನರಿಂದ? ಸರ್, ಅವರು ಈಗ ನೀವು ಆರ್ ಎಸ್ ಎಸ್ ಅನ್ನ ಕರಾಳ ಮುಖಗಳು ಅಂತ ಯಾವುದೋ ಬುಕ್ ಇದೆ, ಇಲ್ಲಾಂದ್ರೆ ನಾವೇನು ಈವಿಲ್ ಫೇಸ್ ಆಫ್ ಆರ್ ಎಸ್ ಎಸ್ ಅಂತೇಳಿ, ಅವ್ರದ್ದು ಎಲ್ಲ ಆಕ್ಟಿವಿಟಿ ಇಸ್ ಇನ್ ಡಾರ್ಕ್ ಓನ್ಲಿ. ದೇ ವಿಲ್ ಕೀಪ್ ಎವ್ರಿಬಡಿ ಅಂಡರ್ ಡಾರ್ಕ್. ಅವ್ರದ್ದೇ ಒಂದು ಅಜೆಂಡಾ ಇದೆ, ಒಂದು ಒಳಸಂಚು ಅಂತ ನಾವು ಹೇಳ್ಬೋದು. ಅವ್ರು ಆಗಲೇ ಪ್ಲಾನ್ ಮಾಡಿದ್ದಾರೆ, ಹಿಂದೂ ರಾಷ್ಟ್ರವನ್ನು ಯಾವ ರೀತಿ ಕಟ್ಟಬೇಕು, ಪಾರ್ಲಿಮೆಂಟಲ್ಲಿ ಯಾವ ರೀತಿ ನಾವು ಅದಕ್ಕೆ ರಾಜ್ಯಸಭಾ ಮತ್ತು ಲೋಕಸಭಾದಲ್ಲಿ ನಾವು ಹೆಂಗೆ ಇನ್ಕ್ರೀಸ್ ಮಾಡಬೇಕು, ಈ ಥರ ಪ್ಲ್ಯಾನ್ ಮಾಡಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಿರುವಂಥ ಕಾನ್ಸ್ಟಿಟ್ಯೂಷನ್ನ ನಾಶ ಮಾಡುವಂಥ ಒಂದು ಹೆಜ್ಜೆದಲ್ಲಿ ಅವರು ಭಾರಿ ಮಾಸ್ಟರ್ ಪ್ಲಾನಲ್ಲಿ ಮುಂದುವರಿಸ್ತಾ ಇದ್ದಾರೆ. ಭಾರತ ಮತ್ತೆ ವಿಭಜನೆ ಆಗುವಂಥ ಸ್ಥಿತಿ ಏನಾದರೂ ನಿರ್ಮಾಣ ಆಗಬಹುದಾ? ಭಾರತ ವಿಭಜನೆ ಆಗೋದಿಲ್ಲ. ಇವರು ಬೇರೆ ಒಂದು ಗೂಬೆ ಕೂರಿಸೋದು ಗೊತ್ತಾ ನಿಮಗೆ? ಅಖಂಡ ಭಾರತ ಅಂತೆ. ಏನು ಅಖಂಡ ಭಾರತ? ಅದರಲ್ಲಿ ಬಾಂಗ್ಲಾದೇಶ ಸೇರ್ಬೇಕು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಅದಕ್ಕೆ ನಾವು ಆರ್ ಎಸ್ ಎಸ್ ಏನು ನಮಗೆ ಬೇಕಾಗಿಲ್ಲ. ಹಿಂದೂ ಸಂಸ್ಕಾರ ನಮ್ಮ ಮನೆ ದೇವರು, ಅದು ನಮ್ಮ ಮನೆಯಲ್ಲಿ ಹಿಂದೂ ಸಂಸ್ಕಾರ ನಮಗೆ ಗೊತ್ತಿದೆ. ಅಂದ್ರೆ ನೀವು ಹೇಳೋದು 1925 ಹಿಂದೆ ಹಿಂದೂ ಸಂಸ್ಕಾರ ಇರಲಿಲ್ವಾ ಆರ್ ಎಸ್ ಎಸ್ ಬರೋ ಮುಂಚೆ? ಆವಾಗ ಇನ್ನೂ ಚೆನ್ನಾಗಿತ್ತು ನಮ್ಮ ಆರ್ ಎಸ್ ಎಸ್ ಹಿಂದೂ ಸಂಸ್ಕಾರ. ಆಗ ನಾವು ಎಲ್ಲರಿಗೂ ಪ್ರೀತಿ ಮಾಡ್ತಾ ಇದ್ವಿ. ಆವಾಗ ನಾವು ವಿಶ್ವಗುರು ಅಂತ ನಾವು ಹೇಳ್ಕೋಬೋದಾಗಿತ್ತು. ನಾವು ಸರ್ವಧರ್ಮ ಸಂಭವ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ನಾವು ಹೇಳಿಲ್ವಾ? ಈಗ ಅದು ಹೇಳ್ತಾರಾ? ಇವರು ಅಖಂಡ ಭಾರತ ಅಂತ ಹೇಳಿ ನಮಗೆ ತಲೆಯಲ್ಲಿ ಗೂಬೆ ಕೂರಿಸ್ತಾರೆ. ಇವ್ರು ಏನು ಹೇಳೋದು? ಅಖಂಡ ಭಾರತ, ಅಫ್ಘಾನಿಸ್ತಾನ್ ನಮ್ಮ ಜೊತೆ ಬಂದ್ಬಿಡುತ್ತೆ, ಪಾಕಿಸ್ತಾನ್ ನಮ್ಮ ಜೊತೆ ಬಂದ್ಬಿಡುತ್ತೆ, ಬಾಂಗ್ಲಾದೇಶ್ ನಮ್ಮ ಜೊತೆ ಬರುತ್ತೆ, ಆಮೇಲೆ ಮೇ ಬಿ ಶ್ರೀಲಂಕಾ ಬರುತ್ತೆ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನಾನು ಹೇಳ್ತಾ ಇದ್ದೀನಿ, ನಿಜಕ್ಕೂ ಹೇಳ್ತಾ ಇದ್ದೀನಿ, ಅಖಂಡ ಭಾರತನೇ ಸಾಧ್ಯ ಇಲ್ಲ, ಹಿಂದೂ ರಾಷ್ಟ್ರನೂ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ಭಾರತದಲ್ಲಿರುವಂಥ 20 ಕೋಟಿ ಜನಕ್ಕೆ ನೀವು ಸಹಿಸ್ತಾ ಇಲ್ಲಲ್ಲ ಮುಸಲ್ಮಾನರಿಗೆ. ನೀವು ಇನ್ನೂ ಆ ಮೂರು ದೇಶದಿಂದ ನೀವು 40 ಕೋಟಿ ಜನ ನೀವು ಸೇರಿಸ್ತೀರಾ ನೀವು? ಯಾಕೆ ನೀವು ಗೂಬೆ ಕೂರಿಸ್ಬಿಟ್ಟು ಆರ್ ಎಸ್ ಎಸ್ ಕ್ಯಾಂಪಲ್ಲಿ ಒಂದು ಅಖಂಡ ಭಾರತ ಮ್ಯಾಪ್ ತೋರಿಸ್ಬಿಟ್ಟು ಧರ್ಮಕ್ಕೆ ಬರ್ತಾರಂತಾರ ಅವರು? ಯಾವ ಕಾರಣಕ್ಕೆ ಬರ್ಬೇಕ್ರಿ ಅವ್ರು ಹಿಂದೂ ಧರ್ಮಕ್ಕೆ? ಈಗ ಇರುವಂತ ಮುಸಲ್ಮಾನರಿಗೆ ಅವ್ರ ಧರ್ಮ ಇಲ್ವಾ? ಅವ್ರೇನು ನಮ್ಮ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಅವ್ರೇನು ಕೆಲಸ ಮಾಡಿಲ್ವಾ? ಅವ್ರೇನು ತ್ಯಾಗ ಮಾಡಿಲ್ವಾ? ಅವ್ರಿಗೇನು ಹೋರಾಟ ಮಾಡಿಲ್ವಾ? ಸ್ವಾತಂತ್ರ್ಯ ಹಂಗೆ ಬಂದ್ಬಿಡ್ತಾ? ಆರ್ ಎಸ್ ಎಸ್ ಅವರಾಗ ಇವರು ಬೂಟ್ ನಕ್ಕೊಂಡಿದ್ರಲ್ಲ, ಬ್ರಿಟಿಷ್ ಬೂಟ್ಸು, ಅವ್ರು ತಾನೇ ನಮಗೆ ಇನ್ಫಾರ್ಮೇಶನ್ ಲೀಕ್ ಔಟ್ ಮಾಡಿ ಎಷ್ಟೋ ಜನ ನಮಗೆ ಸಾಯಿಸಿದ್ದಾರೆ ನಮ್ಮ ಫ್ರೀಡಮ್ ಫೈಟರ್ಸ್ಗೆ. ಆವಾಗ ಆರ್ ಎಸ್ ಎಸ್ ವಾಸ್ ವಿತ್ the Britishers. They backstabbed India during the freedom movement. If they have guts, let them tell 5 ಹೆಸರು ಹೇಳ್ಬಿಡ್ಲಿ. ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಆರ್ ಎಸ್ ಎಸ್ ಅವರು ಇಂಥ ಜನ ಫೈಟ್ ಮಾಡಿದಂತ 5 ಹೆಸರು ಹೇಳಿ ನೋಡೋಣ. ಇಲ್ಲ, ಅವರು ಏನಂತಾರೆ ಅಂತಂದ್ರೆ ನಮ್ಮ ಸ್ಟ್ರಾಟಜಿ ಆಗಿತ್ತದು. ಏನು ಸ್ಟ್ರಾಟಜಿ ಸರ್? ವಾಟ್ ಸ್ಟ್ರಾಟಜಿ ಆರ್ ದೇ ಟಾಕಿಂಗ್ ಅಬೌಟ್? ವೆನ್ ದೇರ್ ಇಸ್ ಅ ಫ್ರೀಡಮ್ ಮೂವ್ಮೆಂಟ್, ವೆನ್ ದೇರ್ ಇಸ್ ಅ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ವೈ ದೇ ಡಿ ನಾಟ್ ಇನ್ವಾಲ್ವ್? ವೈ ದೇ ಸ್ಟುಡ್ ಅಲೂಫ್? ಯಾಕೆ ಅವರು ದೂರ ನಿಂತಿದ್ರು? ಅದಕ್ಕೆ ಉತ್ತರ ಬೇಕು. ಇಟ್ ಈಸ್ ನಾಟ್ ಅ ಸ್ಟ್ರಾಟಜಿ, ಇಟ್ ಈಸ್ ಬ್ಯಾಕ್ ಸ್ಟ್ಯಾಬಿಂಗು. ಮೋಸ ಮಾಡಿದ್ದವರು ಬೇರೆಯವರು ಫ್ರೀಡಮ್ ಸ್ಟ್ರಗಲ್ ಅವ್ರ ಮೇಲೆ. ಸೊ ಇಟ್ ಈಸ್ ನಾಟ್ ಎ ಸ್ಟ್ರಾಟಜಿ. ಈಗ ಮತ್ತೊಂದು ಕಡೆ ಈಗ ಕೇಳಿಬರೋದೇನಂತಂದರೆ, ಆರ್ ಎಸ್ ಎಸ್ ಅನ್ನು ಟಾರ್ಗೆಟ್ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಮತ್ತು ಏನು ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ, ಅವರು ಸೈದ್ಧಾಂತಿಕವಾಗಿ ವಿರೋಧಿಗಳು. ಆ ಕಾರಣಕ್ಕೋಸ್ಕರ ಸೈದ್ಧಾಂತಿಕ ವಿರೋಧಿಗಳು ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ಟಾರ್ಗೆಟು, ಅದು ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ ಅಂತ. ಸರ್, ಪ್ರಿಯಾಂಕರ್ಗೆ ಈಗ ಈಸ್ ಆಸ್ಕಿಂಗ್ ಸಮ್ ವೆರಿ ಲೀಗಲ್ ಬೇಸಿಕ್ ಕ್ವಶನ್ಸ್. ಅದಕ್ಕೆ ಉತ್ತರ ಕೊಟ್ಬಿಟ್ಟು ಅವರು ಪ್ರಿಯಾಂಕರ್ಗೆ ಹೇಳಿತಾರ, ನಿಮ್ಮ ರಿಜಿಸ್ಟ್ರೇಷನ್ ಬುಕ್ ನನ್ನ ಮುಖದ ಮೇಲೆ ಎಸ್ಬಿಟ್ಟು ಹೋಗ್ರಿ, ಅಲ್ಲಿಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗತ್ತಲ್ಲ. ನೀವು ರಿಜಿಸ್ಟ್ರೇಷನ್ ತಂದು ಕೊಡ್ತಾ ಇಲ್ಲ, ಯಾಕೆ ನೀವು ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ಲ ಅಂತ ನೀವು ಹೇಳ್ತಾ ಇಲ್ಲ. ಲೆಟ್ ದಮ್ ಕಮ್ ಆನ್ ಎ ಪಬ್ಲಿಕ್ ಡಿಬೇಟ್ ವಿತ್ ಪ್ರಿಯಾಂಕರ್ಗೆ ಫೇಸ್ ಟು ಫೇಸ್, ಲೈಕ್ ಹೌ ವಿ ಆರ್ ಸಿಟಿಂಗ್ ಅಲ್ವಾ? ಈ ಥರ ಬಂದ್ಬಿಟ್ಟು ಸರಸಂಘ ಚಾಲಕು ಇಲ್ಲಾಂದ್ರೆ ಅವ್ರದ್ದು ಸ್ಪೋಕ್ಸ್ ಪರ್ಸನ್ ಕೂರಿಸ್ಬಿಟ್ಟು ಇಲ್ಲಿ ಪ್ರಿಯಾಂಕರ್ಗೆ ಕೂರಿಸ್ಬಿಟ್ಟು ಫೇಸ್ ಟು ಫೇಸ್ ಡಿಬೇಟ್ ಮಾಡಕ್ಕೆ ಯಾಕೆ ಬರ್ತಾ ಇಲ್ಲ? ಧೈರ್ಯ ಇದ್ರೆ ಅಂದ್ರೆ ದೇ ಆರ್ ಹೈಡಿಂಗ್ ಸಮಥಿಂಗ್. ದೇ ಆರ್ ಹೈಡಿಂಗ್. ಇಟ್ ಈಸ್ ನಥಿಂಗ್ ಬಟ್ ಹವಾಲಾ ಟ್ರಾನ್ಸಾಕ್ಷನ್. ಅಲ್ಲ, ದೇಶಕ್ಕೋಸ್ಕರನೇ ಇರುವಂತಹ ಸಂಘಟನೆ ಅಂತಂದ ಮೇಲೆ ಯಾಕೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಆರ್ ಎಸ್ ಎಸ್ ಅಂತ? ದೇಶಕ್ಕೋಸ್ಕರ ವಿವೇಕಾನಂದ ಕೇಂದ್ರ ಇದೆ, ದೇಶಕ್ಕಾಗಿ ರಾಮಕೃಷ್ಣ ಮಿಷನ್ ಇದೆ, ಅವರು ದೇಶಕ್ಕಲ್ವಾ? ಅವ್ರೇನು ಆಂಟಿ ನ್ಯಾಷನಲ್ಸಾ? ಅವ್ರು ಯಾಕೆ ರಿಜಿಸ್ಟ್ರೇಷನ್ ಮಾಡಿದ್ರು? 1860 ರಿಜಿಸ್ಟ್ರೇಷನ್ ಆಗಿದೆ ಸಂಘಟನೆದು, 1860 ಆಯ್ತಾ? ಆವಾಗ ಅವರೆಲ್ಲ ದೇಶಕ್ಕಾಗಿ ಹೋರಾಟ ಮಾಡುವಂಥ ಸಂಘಟನೆಗಳೆಲ್ಲ ರಿಜಿಸ್ಟರ್ ಮಾಡಿದ್ದಾರೆ. ಆರ್ ಎಸ್ ಎಸ್ ಏನು ಪೆಕ್ಯುಲರು? ಇವ್ರೇನು ಸ್ಪೆಷಲ್ಲು? ಇವ್ರು ಯಾಕೆ ಹೆದರ್ತಾರೆ? ಏನಿಲ್ಲ, ಅಕೌಂಟಬಿಲಿಟಿ ಬೇಡ. ಮತ್ತೆ ನಾನು ಹೇಳಿದ್ನಲ್ಲ, 18 ವಯಸ್ಸು ಕೆಳಗಡೆ ಮಕ್ಕಳನ್ನ ಸೇರ್ಸೋಕ್ಕಾಗಲ್ಲ. ಇದು 2 ವಿಷಯ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವೈ ದೇ ವಿಲ್ ನಾಟ್ ರಿಜಿಸ್ಟರ್. ಈಗ ಪ್ರೌಢಾವಸ್ಥೆಗೆ ಬಂದಂತಹ ಸಂದರ್ಭದಲ್ಲಿ ಯಾರೇ ಒಬ್ಬ ಮಕ್ಕಳಿದ್ರೂ ಕೂಡ ಒಂದು ಸಂಘಟನೆಗೆ ಜಾಯಿನ್ ಆಗಬಹುದು ಅಥವಾ ಅವರ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗಬಹುದು. ಚಿಕ್ಕ ಚಿಕ್ಕ ಮಕ್ಕಳನ್ನು, ಅವರಿಗೆ ಸಿದ್ಧಾಂತನೂ ಗೊತ್ತಿರಲ್ಲ, ವಿಚಾರ ಏನಂತನೂ ಗೊತ್ತಿಲ್ಲ, ವಾಟ್ ಈಸ್ ದ ನೇಷನ್ ಅಂತನೂ ಗೊತ್ತಿಲ್ಲ,
ನಮ್ಮ ಈ ಸಿಸ್ಟಮ್ ಹೇಗಿದೆ ಅಂತಲೂ ಗೊತ್ತಿಲ್ಲ. ಅವರ ತಲೆಯಲ್ಲಿ ಬಿಗಿನಿಂಗಿಂದನೇ ಸಂಪೂರ್ಣವಾಗಿ ಏನು ತುಂಬೋದಕ್ಕೆ ಪ್ರಯತ್ನ ಮಾಡ್ತಾರೆ, ದೇಶದ ವಿಚಾರಗಳನ್ನೇ ನಾವು ತುಂಬೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾರೆ RSS ನವರು. ಇದು ದೇಶ ವಿಚಾರ ಅಲ್ಲ. ಇಲ್ಲಿ ಫಸ್ಟ್ ಏನು ಆಡ್ತಾರೆ ಅಂದರೆ ನಿಮ್ಮನ್ನ ಅಟ್ರಾಕ್ಟ್ ಮಾಡೋದು ಬಾರಿ ಮಕ್ಕಳಿಗೆ ಏನು ಬೇಕೋ ಆಟ ಬೇಕಲ್ವಾ, ದೇ ವಾಂಟ್ ಟು ಪ್ಲೇ ಗೇಮ್ಸ್. ಸೊ RSS ಶಾಖೆಯಲ್ಲಿ ಒಂದು ಒಳ್ಳೆ ಆಟಗಳು ಆಡ್ತಾರೆ. ಇದನ್ನ ಫಸ್ಟು ಅಟ್ರಾಕ್ಷನು, ಮಕ್ಕಳನ್ನ ಹಂಗೆ ಕರ್ಸ್ಕೊಳ್ಳೋದು, ಕಬಡ್ಡಿ ಆಡೋಣ, ಇಲ್ಲಾಂದರೆ ಯೋಗ ಮಾಡೋಣ, ಇಲ್ಲಾಂದರೆ ಲಾಟ್ ಆಫ್ ಡಿಫ್ರೆಂಟ್ ಗೇಮ್ಸ್ ಇದೆ. ಅದನ್ನು ನೀವು ಫಸ್ಟ್ ಅಟ್ರಾಕ್ಟ್ ಮಾಡಿಕೊಂಡು ಆಮೇಲೆ ದೇ ನೋ ವಾಟ್ ಟು ಡೂ. ನಾನು ಹೇಳಿದ್ನಲ್ಲ ಕ್ಯಾಚ್ ದಮ್ ಯಂಗ್ ಅಂತ ಹೇಳಿ. ಆ್ಯಂಡ್ RSS ಶಾಖಾ ಈಸ್ ಎ ಮ್ಯಾನ್ ಮೇಕಿಂಗ್ ಮಿಷಿನ್ ಅಂತ ಹೇಳ್ತಾರೆ. ಅಲ್ಲಿ ನಾವು ಫಿಸಿಕಲಿ ಮೆಂಟಲಿ ಎಲ್ಲ ನಾವು ಜನರನ್ನ ತಯಾರಿ ಮಾಡ್ತೀವಿ ಅಂತ. ಆಯ್ತು ಸ್ವಾಮಿ, ನೀವು 100 ಜನ ಒಳ್ಳೆಯವ್ರನ್ನ ತಯಾರಿ ಮಾಡಿ ತೋರಿಸಿ ಎಲ್ಲೆಲ್ಲಿ ಲೀಡರ್ ಇದ್ದಾರಂತ. ಈಗ ಮೋದಿ ಒಬ್ಬರು ಬಿಟ್ಟರೆ ಬೇರೆ ಯಾರು ಲೀಡರ್ ಇದ್ದಾರಪ್ಪ ಇವ್ರಿಗೆ? ಕರ್ನಾಟಕದಲ್ಲಿ ತೋರಿಸ್ಬಿಡ್ಲಿ ಇವರು ಎಷ್ಟು ಲೀಡರ್ ತಯಾರಿ ಮಾಡಿದ್ದಾರೆ. ಇಲ್ಲಿ H.V. ಶೇಷಾದ್ರಿ ಇದ್ರು, ಅದಾಗಿದ್ಮೇಲೆ ಒಬ್ಬರು ಒಳ್ಳೆ ಲೀಡರ್ ತೋರಿಸ್ಬಿಡ್ಲಿ ಇಲ್ಲಿ ಯಾರನ್ನ ಇವರು ಡೆವಲಪ್ ಮಾಡಿದ್ದಾರೆ ಅಂತ ಹೇಳಿ. ಬೇರೆ ಸ್ಟೇಟಲ್ಲಿ ತೋರಿಸ್ಬಿಡ್ಲಿ ನೋಡೋಣ, ರಾಜಸ್ಥಾನಲ್ಲಿ ಎಲ್ಲ ಮಧ್ಯಪ್ರದೇಶಲ್ಲಿ ತೋರಿಸ್ಬಿಡ್ಲಿ. ಅವ್ರು ಯಾರಂತಾನೆ ನಮ್ಗೆ ಗೊತ್ತಿಲ್ಲ. ಬಟ್ ಇದೇನಂದ್ರೆ ಇಟ್ ಈಸ್ ಅ ಫೋರ್ಸ್ ಟು ವರ್ಕ್ ಬ್ಲೈಂಡ್ಲಿ. ನಾವೇನು ಅಂಧಭಕ್ತಿ ಅಂತ ಹೇಳ್ತೀವಲ್ವಾ, ಇಲ್ಲಿ ನಿಮ್ಮನ್ನ ಆ್ಯಕ್ಚುಲಿ ಒಂದು ಅಂಧಭಕ್ತನಾಗಿ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಹಿಂಗೇ ಹೋಗ್ತೀವಿ ನೀವು ಸ್ಟ್ರೈಟು. ದಕ್ಷ ಅಂದರೆ ದಕ್ಷ, ಉಪವಿಷ ಅಂದರೆ ಉಪವಿಷ, ಈ ಥರ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಭಾರಿ ಚೆನ್ನಾಗಿ ಅದೊಂದು ಆರ್ಟ್. ಅದು ಬೇರೆ ಯಾವ ಪಕ್ಷಕ್ಕೂ ಇಂಡಿಯಾದಲ್ಲಿ ಅದು ಇನ್ನೂ ಕಲಿಯೋಕ್ಕೆ ಗೊತ್ತಿರಲಿಲ್ಲ. ಹೆಂಗೆ ನಮ್ಮನ್ನು ಕ್ಯಾಡರ್ನ ಹೆಂಗೆ ಮ್ಯಾನೇಜ್ ಮಾಡಬೇಕಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಈಗ RSS ಅನ್ನು ಎದುರಾಕೊಂಡವರು ಉಳಿಯೋದಿಲ್ಲ, ಅವ್ರನ್ನ ಉಳಿಸಲ್ಲ ಅಂತ ಕೆಲವು ನಾಯಕರು ಈಗ ಆಲ್ರೆಡಿ ಮಾತಾಡ್ತಾ ಇದ್ದಾರೆ BJPಯಲ್ಲಿ. ಇದರ ಜೊತೆಗೆ ರಾಜಕೀಯವಾಗಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು, ಏನು ಅರವಿಂದ್ ಕೇಜ್ರಿವಾಲ್ ಆಗಿರಬಹುದು, ಅದರ ಜೊತೆಗೆ ಬೇರೆ ಬೇರೆ ರಾಜ್ಯದಲ್ಲಿ ಹೇಮಂತ್ ಸೊರೇನ್ ಅವರಾಗಿರ್ಬೋದು, ಇಂತಿಂಥವರೇ ದೊಡ್ಡ ದೊಡ್ಡ CMಗಳೇ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೇ ಅರೆಸ್ಟ್ ಆಗಿಬಿಟ್ರು. ಆ್ಯಂಡ್ ರಾಹುಲ್ ಗಾಂಧಿ ಅವರು ಕೂಡ ನಿರಂತರವಾಗಿ ಟಾರ್ಗೆಟಲ್ಲಿ ಇರ್ತಾರೆ. ಹೀಗಾಗಿ ಜಯಪ್ರಕಾಶ್ ಅವರು ಇಷ್ಟೊಂದು ಪ್ರಖರವಾಗಿ RSSನ ವಿರುದ್ಧ ಮಾತನಾಡಿದ್ರೆ ಅವರಿಗೆ ಸಮಸ್ಯೆಗಳು ನೋಡಿ. ನಮಗೆ ಯಾವ ಸಮಸ್ಯೆನೂ ಇಲ್ಲ. ನಾವು ಅದೇ ಸ್ಟೇಪ್ಲಿಂದ ನಾವು ಬಂದಿರೋದು ಅಲ್ವಾ, ಅವ್ರದ್ದೇ ಟ್ರೈನಿಂಗಲ್ಲಿ ತಾನೇ ನಾವು ಬಂದಿರೋದು. ಸೊ ನಮಗೆ ನಮ್ಮ ಹೊರೋಸ್ಕೋಪಲ್ಲಿ ಬರೆದು ಬಿಟ್ಟಿದೆ ಯಾವಾಗ ಮೇಲಕ್ಕೆ ಹೋಗ್ತೀರಾ ಅಂತೇಳಿ. ಆವಾಗ ನಾವು ಹೋಗ್ತೀವಿ. ಇಂಥ ಥ್ರೆಟನಿಂಗ್ ಎಲ್ಲ ನಾವು ಬಗ್ಗೋ ಜನನೇ ಅಲ್ಲ. ಆ ಥರ ಟ್ರೈನಿಂಗ್ ನಮಗೂ ಆಗಿದೆ. ಸೊ ಅದೆಲ್ಲ ಇಟ್ ಈಸ್ ಎ ಸಿಂಪಲ್ ಥಿಂಗ್. ಅದ್ರ ಬಗ್ಗೆ ಎಲ್ಲ ನಾವು ತನೆಯಲ್ಲೇ ಕಳಿಸ್ಕೊಳ್ಳೋದಿಲ್ಲ. ಈಗ RSSನ ಅಜೆಂಡಾ ಏನಾಗಿರ್ಬೋದು ಅಂತ ಫೈನಲಿ ಅವ್ರು ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡು ಸರ್, RSS ಅಜೆಂಡಾ ಈಸ್ ಟು ಬ್ರಿಂಗ್ ಬ್ಯಾಕ್ ಇಂಡಿಯಾ ಟು ಪ್ರಿಮಿಟಿವ್ ಸ್ಟೇಜು. ವರ್ಣಾ ಸಿಸ್ಟಮ್ಗೆ ತಗೊಂಡ್ಬರ್ತಾರೆ ಕೊನೆಯಲ್ಲಿ. ಯಾವುದು ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ, ನಿಮಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಇವರು. ಈಗ ಇರ್ತೀಯಲ್ಲ ಅಂಧಭಕ್ತರು, ಇವರು ಅಧಿಕಾರ ಬಂದು ಇವ್ರು ಏನು ಬೇಕಂತ ಇವರು ಅವರು ಮಿಷನ್ ರೀಚ್ ಆಗ್ತಾರಲ್ಲ, ಆವಾಗ ವರ್ಣಾ ಸಿಸ್ಟಮ್ ಮತ್ತೆ ಬರುತ್ತೆ. ಲೇಡೀಸ್ ವಿಲ್ ನಾಟ್ ಹ್ಯಾವ್ ಎನಿ ರೆಸ್ಪೆಕ್ಟ್. ಅಲ್ಲ, ಅನೇಕರು ಅವ್ರ ಮನೆ ಒಳಗಡೆ ಇರಬೇಕು, ನೀನು ಆಚೆ ಹೋಗ್ಬಾರ್ದು, ಈ ತರ ಸ್ಥಿತಿಗೆ ತಗೊಂಡ್ಬರ್ತಾರೆ.